ಎಲ್ರಿಗೂ ವೆಲ್ಕಮ್ ಟು ಚಾನಲ್. ನಾನು ಇವತ್ತು ಸಿಹಿ ಕುಂಬಳಕಾಯಿದು ಪಲ್ಯ ಮಾಡ್ತಾಯಿದ್ದೀನಿ. ಟುಡೇ ಐ ಆಮ್ ಮೇಕಿಂಗ್ ಸ್ವೀಟ್ ಪಂಪ್ಕಿನ್ ಕರಿ. ಫಾರ್ ದ್ಯಾಟ್ ಹ್ಯಾವ್ ಟೇಕನ್ ಹಾಫ್ ಆಫ್ ದಿ ಪಂಪ್ಕಿನ್, urad dal, chana dal, curry leaves, cilantro, mustard seeds, cumin seeds, salt, turmeric, green chilli, tomato and some coconut. ಅದಕ್ಕೆ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆಗೂಡ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಕೋಕೋನಟ್ಟು. ಆಮೇಲೆ ಐಲ್ ಬಿ ಟೇಕಿಂಗ್ ಸಮ್ ಆಯಿಲ್, ಒಂದು ಸ್ವಲ್ಪ ಎಣ್ಣೆ ತೊಗೊತಾ ಇದ್ದೀನಿ. ಫಸ್ಟ್ ಇವಾಗ ಇದನ್ನೆಲ್ಲ ಬೇಯಕ್ಕೆ ಹಾಕೋಣ. ಇದೆರಡು ಬೇಯಕ್ಕೆ ಹಾಕೋಣ ವಿತ್ ಗ್ರೀನ್ ಚಿಲ್ಲಿ. ಇದು 3 ಬೇಯಕ್ಕೆ ಹಾಕ್ಬೇಕೀಗ. ಕರಿ ಲೀವ್ಸ್ ಒಂದೆರಡು, ಸ್ವಲ್ಪ ನೀರು ಹಾಕಬೇಕು. ನಾವು ಹ್ಯಾವ್ ಟು ಪುಟ್ ಸಮ್ ವಾಟರ್. ಸಾಲ್ಟ್, ಟರ್ಮರಿಕ್, cumin seeds, ಜೀರಿಗೆ, ಇದಿಷ್ಟು ಹಾಕಿ ಇವಾಗ ಬೇಯಕ್ಕೆ ಬಿಡೋಣ. ಆಮೇಲೆ ಮಿಕ್ಕಿದೆಲ್ಲ ಆಮೇಲೆ ಮಾಡಬೇಕು. ಮಸ್ಟರ್ಡ್, cumin seeds, urad dal, ಉದ್ದಿನಬೇಳೆ, ಚನ್ನ ದಾಲ್, ಕಡಲೆಬೇಳೆ. ಸೊ ಇದಿಷ್ಟು ಮಾಡ್ಕೋಬೇಕು. ಕರಿ ಲೀವ್ಸ್ ಹಾಕ್ಬೇಕೀಗ. ಲೈಟಾಗಿ ಬ್ರೌನ್ ಹಾಕಬೇಕು. ಸೊ ಲೈಟಾಗಿ ಬ್ರೌನ್ ಹಾಕೋವರೆಗೂ ಮಾಡ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಡೂ ದಿಸ್ ಒನ್ ಅಂಟಿಲ್ ದ ದಾಲ್ ಗೆಟ್ಸ್ lightly, very lightly brown. After that we have to add it to the pumpkin. ಅದಾದಮೇಲೆ ಪಲ್ಯಕ್ಕೆ ನಾವು ಹಾಕಿ ಮಿಕ್ಸ್ ಮಾಡಬೇಕು. ಇನ್ನು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಅದೆರಡು ಆ್ಯಡ್ ಮಾಡೋದಿದೆ. ಸ್ಟಿಲ್ ವಿ ಹ್ಯಾವ್ ಟು ಆ್ಯಡ್ the cilantro and the coconut and then mix it and keep it on the stove for another 2-3 minutes and then turn off the stove. ಇವಾಗ ಇದಾಯಿತು. ವಾಪಸ್ಸು ಇದನ್ನು ಇಡಬೇಕು. ಇಟ್ಬಿಟ್ಟು ಇವಾಗ ಇದನ್ನು ಆ್ಯಡ್ ಮಾಡೋಣ.
coconut also. Cilantro ಮಿಕ್ಸ್ ಮಾಡಬೇಕು. ನನಗೆ ಪಂಪ್ಕಿನ್ನು ಕುಕ್ ಆಗೋಕ್ಕೆ ಒಂದು 15 to 18 minutes ತೊಗೊಂತು. It took 15 to 18 minutes to cook the pumpkin. ಸೊ ಇದಿವಾಗ ಸಾಕು. ನೀರನ್ನೆಲ್ಲ ಹಾರ್ಕೊಬಿಡುತ್ತೆ, ಯಾಕಂದರೆ ಬೇಳೆ ಇದೆಯಲ್ವ ಅದೆಲ್ಲ ಸೋಕಪ್ ಮಾಡ್ಕೊಳುತ್ತೆ. ದ ದಾಲ್ ವಿಲ್ ಸೋಕಪ್ ಆಲ್ ದಿ ವಾಟರ್. ಸೊ ದಿಸ್ ಯು ಕ್ಯಾನ್ ಈಟ್ ವಿತ್ ಚಪಾತಿ, ರೋಟಿ, ರೈಸ್, ಎನಿಥಿಂಗ್. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ಸೊ ನಾವು ಟರ್ನ್ ಆಫ್ ದ ಸ್ಟವ್. ಇವಾಗ ಸ್ಟವ್ ಆಫ್ ಮಾಡ್ಬೋದು. ನೀರು ನಿಮಗೆ ಕಮ್ಮಿ ಬೇಕು ಅಂದರೆ ಇನ್ನೂ ಕಮ್ಮಿನೇ ಹಾಕ್ಕೋಬೋದು. ಬಟ್ ಇದು ಇವಾಗ ಆರೋಗುತ್ತೆ, ಅಂದರೆ ನೋಡಿ ಏನೂ ಇಲ್ಲ ಕೆಳಗಡೆ. ಈ ಥರ ಆಗಿದೆ. 2 minutes ಈ ಥರ ಮಿಕ್ಸ್ ಮಾಡಿಬಿಟ್ಟು, ಯಾಕಂದರೆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಕುಕ್ ಆಗಲಿ ಅಂತ. ಸೊ ದಟ್ ಇಟ್ ವೋಂಟ್ ಗೆಟ್ ಸ್ಪಾಯ್ಲ್ಡ್. ದ ಕೋಕೋನಟ್ ಹ್ಯಾಸ್ ಟು ಕುಕ್ ಎ ಲಿಟಲ್ ಬಿಟ್. ಸೊ this is one variety of the pumpkin dish. So you can also do it and eat. So in October time we get lot of pumpkins here, so you can try doing the different varieties. There are 5-6 varieties with the pumpkin to do, and 2-3 varieties in sweet. This is all the dish to eat with rice, chapati, roti, those kind of things. Thanks for watching. Okay, bye, enjoy. ಈಗ ನಾನು ರೈಸ್ ಹಾಕ್ಕೊಂಡಿದ್ದೀನಿ. ರೈಸಲ್ಲಿ ಏನು ಅಂದರೆ ಕಡಲೆಕಾಳನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಇದರಲ್ಲಿ ಏನು ಪ್ರೋಟೀನ್ ಇರಲ್ಲ ಅದರಿಂದ. ಅದು ಸಿಹಿಕುಂಬಳಕಾಯಿ ಇದರಲ್ಲಿ ಬಾಯ್ಲ್ಡ್ ರೈಸ್ ವಿತ್ ಚನ್ನ ದಾಲ್, ಬಿಕಾಸ್ ವಿ ನೀಡ್ ಸಮ್ ಪ್ರೋಟೀನ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಫಾರ್ 1 cup of rice I added 2 cups of soaked ಬ್ಲ್ಯಾಕ್ ಚನ್ನ. 1 ಕಪ್ ಅಕ್ಕಿಗೆ 2 ಕಪ್ಪು ನೆನೆ ಹಾಕಿರೋದು ಕಡಲೆಕಾಳು, ಕಪ್ಪು ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ರೈಸ್ ಜೊತೆಲೆ ಕುಕ್ ಮಾಡೋದ್ರಿಂದ ಅದು ಸ್ವಲ್ಪ ಲೈಕ್ ಬ್ರೌನಿಷ್ ಆಗಿ ಬರುತ್ತೆ, ರೆಡಿಶ್ ಬ್ರೌನಿಷ್ ಆಗಿ. ಸೊ ಅದಕ್ಕೆ ನಾನಿವಾಗ ಐಲ್ ಬಿ ಆ್ಯಡಿಂಗ್ ದಿಸ್ ಒನ್. ಇವಾಗ ನೋಡಿ ಇದು ಗಟ್ಟಿಯಾಗಿದೆ, ಏನೂ ನೀರಿಲ್ಲ. ನಾವು ದೇರ್ ಇಸ್ ನೋ ವಾಟರ್, ಇಟ್ ಈಸ್ ಆಲ್ರೆಡಿ like a thick thing. So it is like you can eat it for the chapati or even with the rice. I'm eating with rice. So don't forget to subscribe, like, share, press the bell icon. Thanks for watching. Enjoy. Okay, bye.